ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 56. ಮೀರಾ ಮದುವೆಯ ನಂತರ ಮನೆಗೆ ಹಿಂದಿರುಗಿದ ನಿವಿ ಚೇತುವಿನ ಮುಖ ಕೂಡ ನೋಡ್ತಿರಲಿಲ್ಲ. ಅವಳು ನೋಡಲೆಂದು ಎಷ್ಟೋ ಸಾರಿ ಅವಳ ಮುಂದೆ ಹೋಗಿ ನಿಂತರೂ ಯಾವುದೋ ಕೆಲಸದ ನೆಪ ಹೇಳಿ ಅಲ್ಲಿಂದ ಹೋಗುತ್ತಿದ್ದಳು ನಿವಿ. ಇಬ್ಬರ ಮಧ್ಯೆ ಏನೋ ಸರಿಯಿಲ್ಲ ಎಂದು ಅರ್ಥ ಮಾಡಿಕೊಂಡ ಸರಿತಾರವರು ನಿವಿ ಹತ್ರ ಬಂದು, ಪುಟ್ಟ, ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು ಎಂದಾಗ, ಅದಕ್ಕೆ ಪರ್ಮಿಷನ್ ತಗೋಬೇಕಾ? ಅದೇನು ಅಂತ ಹೇಳು ಸರು ಬೇಬಿ ಎಂದಳು ಅವರ ಭುಜಕ್ಕೊರಗುತ್ತಾ. ನಿನ್ನ ಮತ್ತು ಚೇತು ಮಧ್ಯೆ ಎಲ್ಲ ಸರಿ ಇದೆ ತಾನೆ ಎಂದು ಸರಿತಾರವರು ಕೇಳಿದಾಗ ಗಾಬರಿಗೊಂಡ ನಿವಿ, ಅದು ಏನು ಬೇಬಿ ನೀನು, ಎಲ್ಲ ಸರಿ ಇದೆ, ಯಾಕೆ ಬಂದು ಈ ಅನುಮಾನ? ನೀನವನನ್ನು ನೋಡಲಿ ಅಂತ ಅವನೇನೇನೋ ಸರ್ಕಸ್ ಮಾಡ್ತಿದ್ದ, ಆದರೆ ನೀನವನ ಕಡೆಗೆ ನೋಡಲೇ ಇಲ್ಲ. ನಿಮ್ಮ ಮಧ್ಯೆ ಏನೂ ಸರಿಯಿಲ್ಲ, ಅದಂತೂ ನಿಜ. ಪುಟ್ಟ, ಸಣ್ಣ ಪುಟ್ಟ ಮನಸ್ತಾಪಗಳು ದಾಂಪತ್ಯ ಜೀವನದಲ್ಲಿ ಸಹಜ. ಅದನ್ನು ಕೂಡಲೇ ಬಗೆಹರಿಸಿಕೊಳ್ಬೇಕು. ಇಲ್ಲದೇ ಇದ್ದರೆ ಆ ಸಂದರ್ಭವನ್ನು ಮೂರನೆಯವರು ಬಳಸಿಕೊಂಡು ಇಬ್ಬರು ದೂರವಾಗುವ ಸಾಧ್ಯತೆ ಇದೆ. ನಾನು ಹೇಳಿದ್ದು ಅರ್ಥ ಆಯಿತು ಅಂದ್ಕೊಳ್ತೀನಿ ಎಂದು ಅವಳ ಕೆನ್ನೆ ತಟ್ಟಿ ಹೋದರು. ನಿವಿ ಅವರ ಮಾತಿನ ಕುರಿತು ಯೋಚನೆ ಮಾಡುತ್ತಿದ್ದವಳು ಜಾನಕಿ ಅವರು ಕರೆದಾಗ ವಾಸ್ತವಕ್ಕೆ ಬಂದಳು. ಸ್ವಲ್ಪ ಹೊತ್ತು ಜಾನಕಿ ಹಾಗೂ ರಘುರಾಮ್ರವರ ಜೊತೆ ಸಮಯ ಕಳೆದವಳು ರಾತ್ರಿ ತನ್ನ ಕೋಣೆಗೆ ಬಂದಳು. ಯಾವುದೋ ಬಿಸ್ನೆಸ್ ಮ್ಯಾಗಝಿನ್ ಓದುತ್ತಿದ್ದವನು ಅವಳು ಬಂದದ್ದು ತಿಳಿದು ಅವಳನ್ನು ನೋಡಿದ. ನೇರ ಬಂದವಳು ಮಂಚದ ಮೇಲೆ ಮಲಗಿದಳು. ಇನ್ನೂ ಸುಮ್ಮನಿದ್ದು ಪ್ರಯೋಜನವಿಲ್ಲ ಎಂದುಕೊಂಡವನು, ನನ್ನ ಹತ್ರ ಕೋಪನ, ಯಾಕೆ ಮಾತಾಡ್ತಿಲ್ಲ ಎಂದು ಕೇಳಿದಾಗ ಎದ್ದು ಕುಳಿತವಳು, ಇದೆಲ್ಲ ಎಲ್ಲರ ಮುಂದೆ ನನ್ನ ಕೆನ್ನೆಗೆ ಹೊಡೆದಾಗ ನೆನಪಾಗಲಿಲ್ವಾ ಎಂದಳು. ಓ, ಅದಕ್ಕೇನಾ ಅಮ್ಮ ಅವರು ಗಂಭೀರವಾಗಿರುವುದು ಎಂದು ಮನಸ್ಸಲ್ಲೇ ಹೇಳುತ್ತಾ, ಆಗ ನನಗೆ ಬೇರೆ ಯಾವ ದಾರಿಯೂ ತೋಚದೆ ಹಾಗೆ ಮಾಡಿದೆ, ಐ ಆಮ್ ರಿಯಲಿ ವೆರಿ ಸಾರಿ ಎಂದು ಅವಳ ಕೈಯನ್ನು ಹಿಡಿದು ತನ್ನ ಕೆನ್ನೆಗೆ ಹೊಡೆದಾಗ, ಏನು ಮಾಡ್ತಿದ್ಯಾ, ಬಿಡೋ ನನ್ನ ಕೈನ ಎಂದಾಗ, ನೀನನ್ನು ಕ್ಷಮಿಸಿದ್ದೀನಿ ಅಂದರೆ ಬಿಡ್ತೀನಿ ಎಂದ. ಆಯಿತು, ಕ್ಷಮಿಸಿದ್ದೀನಿ, ಬಿಡು ನನ್ನ ಕೈನ ಎಂದವಳು ಮತ್ತೆ ಏನೋ ನೆನಪಿಸಿಕೊಂಡು, ನೀನು ನಮ್ಮ ಕಾಲೇಜಲ್ಲೇ ಓದಿದ್ದ ಎಂದು ಪ್ರಶ್ನಿಸಿದಾಗ, ಇಲ್ಲ, ನಾನು ನಿಮ್ಮ ಕಾಲೇಜಲ್ಲಿ ಓದಿಲ್ಲ, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಓದಿದ್ದು ಎಂದು ಉತ್ತರಿಸಿದಾಗ, ವೆರಿ ಫನಿ ಎಂದು ಅವಳ ಪಾಡಿಗೆ ಮಗ್ಗುಲು ಬದಲಾಯಿಸಿ ಮಲಗಿದರೆ ಚೇತು ಅವಳನ್ನು ಹಿಂದಿನಿಂದ ತಬ್ಬಿಕೊಂಡು ಮಲಗಿದ. ಕಿಟ್ಟಪ್ಪ, ಬಿಡೋ ನನ್ನನ್ನು ಎಂದಾಗ, ಸುಮ್ಮನೆ ಬಿತ್ಕೊಳ್ಳೆ ಎಂದು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ. ಕೊನೆಗೆ ಸೋತವಳು ಹಾಗೆ ನಿದ್ರೆಗೆ ಜಾರಿದಳು. ಶಿವನ್ಯ ಏನೋ ಯೋಚಿಸುತ್ತಾ ಕುಳಿತಿದ್ದಳು. ಕಳ್ಳ ಹೆಜ್ಜೆ ಇಟ್ಟು ಬಂದವನು ಅವಳ ಕೆನ್ನೆಗೆ ಮುತ್ತಿಟ್ಟಾಗ ಎಚ್ಚೆತ್ತು ಅವನ ಕಡೆಗೆ ನೋಡಿದಳು. ಏನು ಯೋಚನೆಯಲ್ಲಿರೋ ಹಾಗಿದೆ? ಅದೇ ನೋಡ್ತಾ ಇದ್ದೆ ಪುಟ್ಟ ತಲೆಯಲ್ಲಿ. ಅಲ್ಲ, ಇಷ್ಟೆಲ್ಲ ಘಟನೆಗಳು ನಡೆಯುವಾಗ ಸರಿಯಾದ ಸಮಯಕ್ಕೆ ತಲೆ ಓಡಿಸಿದವನು ನೀನು ಯಾರು? ನಿನ್ನ ಕೆಲಸ ಏನು? ನಾನವತ್ತು ಕೇಳಿದಾಗಲೂ ಹೇಳಲಿಲ್ಲ. ಚರಣ್ ಮುಗುಳ್ನಗುತ್ತಾ, ಅಷ್ಟೇನಾ, ಹೇಳ್ತೀನಿ ಕೇಳು ಎಂದು ಅವನ ಬಗ್ಗೆ ಹೇಳತೊಡಗಿದನು. ನನಗೆ ಚಿಕ್ಕ ವಯಸ್ಸಿನಿಂದಲೂ ಪೊಲೀಸ್ ಆಗಬೇಕು ಎಂದು ಆಸೆ ಇತ್ತು. ಅಪ್ಪ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿದ್ರು. ಇಂಜಿನಿಯರಿಂಗ್ ಮುಗಿಸಿದ ಬಳಿಕ UPSC ಎಕ್ಸಾಮ್ ಬರೆದು ತೇರ್ಗಡೆ ಹೊಂದಿ IPS ಆದೆ. ನನ್ನ ವೃತ್ತಿ ಬಗ್ಗೆ ಅಮ್ಮನನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಇಲ್ಲಿಗೆ ಪೋಸ್ಟಿಂಗ್ ಆಯಿತು, ಅದು ಅಂಡರ್ ಕವರ್ ಆಫೀಸರ್ ಆಗಿ. ಅದಕ್ಕಾಗಿ ನಿಮ್ಮ ಕಾಲೇಜಿಗೆ ಲೆಕ್ಚರರ್ ಆಗಿ ಜಾಯ್ನ್ ಆದೆ. ಯಾಕೆಂದರೆ ಲೆಕ್ಚರರ್ ಆದರೆ ಉಳಿದ ಕಾಲೇಜಿನ ಲೆಕ್ಚರರ ಜೊತೆ ಸ್ನೇಹ ಬೆಳೆಸಿ ಅಲ್ಲಿ ಆಗಾಗ ಭೇಟಿ ನೀಡಬಹುದು. ಈ ಮೂಲಕ ಅಲ್ಲಿಯ ಪರಿಸರವನ್ನು ನಿರೀಕ್ಷಿಸಬಹುದು. ಹಾಗೆ ಬೇರೆ ಕಾಲೇಜಿನ ಲೆಕ್ಚರರ್ಸ್ನ ಪರಿಚಯ ಮಾಡಿಕೊಂಡೆ. ಅವರ ಜೊತೆ ಸ್ನೇಹ ಬೆಳೆಸಿದೆ. ಅವರನ್ನು ಭೇಟಿಯಾಗುವ ನೆಪ ಮಾಡಿ ಆಗಾಗ ಕಾಲೇಜುಗಳಿಗೆ ಹೋಗುತ್ತಿದ್ದಾಗ ಕೆಲವು ಕಡೆಗಳಲ್ಲಿ ಡ್ರಗ್ಸ್ ನೀಡುತ್ತಿರುವವರನ್ನು, ಅದನ್ನು ಉಪಯೋಗಿಸುವ ವಿದ್ಯಾರ್ಥಿಗಳನ್ನು ಕಂಡೆ. ನಂತರ ಅವರನ್ನು ಸಾಕ್ಷಿ ಸಮೇತ ಹಿಡಿದು ಜೈಲಿಗೆ ಸೇರಿಸಿದೆ. ವಿದ್ಯಾರ್ಥಿಗಳನ್ನು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಸೇರಿಸಿದೆ. ಜೈಲಿಗೆ ಸೇರಿಸಿ ಶಿಕ್ಷೆ ಕೊಡಿಸಿದರೆ ಅವರ ಜೀವನ ಹಾಳಾಗುತ್ತೆ. ಅದಕ್ಕಾಗಿ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಸೇರಿಸಿದೆ. ಆಮೇಲೆ ಅವತ್ತು ನೀನು ನನ್ನ ರೂಮಲ್ಲಿ ಎಣ್ಣೆ ಚೆಲ್ಲಿ ನನ್ನನ್ನು ಬೀಳಿಸಲು ನೋಡಿದ್ದೆ ಅಲ್ವಾ?
ನೀನು ಅಂದ್ಕೊಂಡ ಹಾಗೆ ನಿನ್ನ ಬಾಯಿಯಿಂದ ಪ್ರೀತಿಯ ವಿಷಯವನ್ನು ಹೇಳಿಸಲು ನಾನು ಹಾಗೆ ಮಾಡಲಿಲ್ಲ. ಅಷ್ಟು ಚೀಪ್ ಟ್ರಿಕ್ ಉಪಯೋಗಿಸುವ ಅವಶ್ಯಕತೆ ನನಗಿರಲಿಲ್ಲ. ನಿಜ ಹೇಳಬೇಕು ಅಂದರೆ ನೀನು ನನಗೆ ಇಂಡೈರೆಕ್ಟಾಗಿ ಸಹಾಯ ಮಾಡಿದ್ದೆ ಅವತ್ತು. ಆ ಹಾಸ್ಪಿಟಲ್ನಲ್ಲಿ ಅಂಗಾಂಗಗಳ ಸಾಗಾಟ ನಡೆಯುತ್ತಿದೆ ಎಂಬ ಇನ್ಫಾರ್ಮೇಷನ್ ಸಿಕ್ಕಿತ್ತು. ಯಾವುದಾದ್ರೂ ನೆಪ ಮಾಡಿ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ನಿನ್ನ ಎಣ್ಣೆ ಚಮತ್ಕಾರದ ನೆಪದಿಂದ ಅದು ಈಸಿ ಆಯಿತು. ಅಲ್ಲಿ ಸುತ್ತಲೂ ನಿರೀಕ್ಷಿಸಿದಾಗ ಆ ಅಪರಾಧಿಗಳನ್ನು ಸಾಕ್ಷಿ ಸಮೇತ ಹಿಡಿದು ಜೈಲಿಗೆ ಸೇರಿಸಿದೆ ಎಂದಾಗ, ಹೌದು, ನ್ಯೂಸ್ ಚಾನಲ್ನಲ್ಲಿ ನೋಡಿದ್ದೆ ಎಂದು ನೆನಪು ಮಾಡಿಕೊಂಡಳು ಶಿವನ್ಯ. ಮತ್ತೆ ಅವನೇ ಮಾತು ಮುಂದುವರಿಸಿದ. ಎಲ್ಲ ಕಡೆಗಳಲ್ಲಿ ಡ್ರಗ್ಸ್ ನೀಡುತ್ತಿರುವವರನ್ನು ಪತ್ತೆ ಮಾಡಿದ ನನಗೆ ನಮ್ಮ ಕಾಲೇಜಲ್ಲೂ ಡ್ರಗ್ಸ್ ಉಪಯೋಗಿಸುತ್ತಾರೆ ಎಂದು ಅರಿಯಲು ಸ್ವಲ್ಪ ಸಮಯ ಹಿಡಿಯಿತು. ವಾಟ್, ನಮ್ಮ ಕಾಲೇಜಲ್ಲಿ ಡ್ರಗ್ಸ್? ಹೌದು ಕಣೋ. ಕಾಲೇಜಲ್ಲಿ ಪಾಠ ಮಾಡಬೇಕಾದ್ರೆ ಒಂದು ವಿಷಯ ಗಮನಿಸಿದೆ. 2-3 ತಿಂಗಳು ಕಳೆದ ನಂತರ ಸ್ಟೂಡೆಂಟ್ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಂದು. ಅದರ ಕಾರಣ ಹುಡುಕಿ ಹೋದ ನನಗೆ ಸ್ಟೂಡೆಂಟ್ಸ್ ಡೀಟೇಲ್ಸ್ ಇರುವ ಫೈಲ್ ನೆನಪಾಗಿ ಅದನ್ನು ಹುಡುಕಿದೆ. ಆಮೇಲೆ ಸ್ಟೂಡೆಂಟ್ ಅಟೆಂಡೆನ್ಸ್ ರಿಜಿಸ್ಟರ್ ನೋಡಿದೆ. 3 ವರ್ಷಗಳ ರಿಜಿಸ್ಟರ್ ಕಂಪೇರ್ ಮಾಡಿದಾಗ ಸ್ಟೂಡೆಂಟ್ ಸಂಖ್ಯೆ ಕಡಿಮೆಯಾಗುವುದು ಕಂಡುಬಂತು. ಕೊನೆಯದಾಗಿ ಕ್ಲಾಸ್ಗೆ ಬರದೇ ಇದ್ದವನು ಬೇರೆ ಯಾರೂ ಅಲ್ಲ, ನಿನ್ನ ಫ್ರೆಂಡ್. ಆಶ್ಚರ್ಯದಿಂದ ನೋಡಿದವಳು, ನನ್ನ ಫ್ರೆಂಡ್? ಏನೋ ನೆನಪಿಗೆ ಬಂದವಳಂತೆ. ಶರಣ್ ಎಂದು ಪ್ರಶ್ನಿಸಿದಾಗ ಹೌದು ಎಂಬಂತೆ ತಲೆಯಾಡಿಸಿದವನು ಮತ್ತೆ ತನ್ನ ಮಾತನ್ನು ಮುಂದುವರೆಸಿದ. ಕಾಲೇಜಿಗೆ ಬರದವರಲ್ಲಿ ಅರ್ಧದಷ್ಟು ಸ್ಟೂಡೆಂಟ್ಸ್ ಇಂದು ಬದುಕಿಲ್ಲ ಎಂದಾಗ ಅವಳಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು. ಅವನ ಕೊರಳ ಪಟ್ಟಿ ಹಿಡಿದವಳೆ. ಅಂದರೆ ಅವನು ಇಲ್ಲ ಕಣೋ, ಅವನಿಗೇನೂ ಆಗಿಲ್ಲ ಎನ್ನುತ್ತಾ ಮತ್ತೆ ತನ್ನ ಮಾತನ್ನು ಮುಂದುವರೆಸಿದ. ಸ್ಟೂಡೆಂಟ್ಸ್ ಡೀಟೇಲ್ಸ್ ಇರುವ ಫೈಲಿಂದ ಶರಣ್ ವಿಳಾಸ ಸಿಕ್ಕಿತು. ಅವನ ಮನೆಗೆ ಹೋಗಿ ಅವನ ತಂದೆ ತಾಯಿ ಬಳಿ ವಿಚಾರಿಸಿದಾಗ ಅವನ ತಾಯಿ ಕಣ್ಣೀರಿಟ್ಟರು. ಅವರನ್ನು ಸಮಾಧಾನಪಡಿಸುತ್ತಾ ಅವನ ತಂದೆ ನಡೆದ ವಿಷಯವನ್ನು ತಿಳಿಸಿದರು. 1 ವರ್ಷದಿಂದ ಓದಲು ಕಷ್ಟ ಆಗ್ತಿದೆಯಪ್ಪ, ತಲೆಗೆ ಹೋಗ್ತಾ ಇಲ್ಲ, ಸ್ಟ್ರೆಸ್ ಫೀಲ್ ಆಗ್ತಿದೆ ಎನ್ನುತ್ತಿದ್ದವ ಅದಾದ 1 ವಾರಗಳ ಬಳಿಕ ಖುಷಿಯಿಂದ ಇದ್ದ. ಹೀಗೆ 1 ವರ್ಷ ಕಳೆಯಿತು. ಅವತ್ತು ಊರಿನ ಜಾತ್ರೆ ಕಳೆದು ಮನೆಗೆ ಬಂದವರಿಗೆ ಕಂಡದ್ದು ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಿದ್ದ ತಮ್ಮ ಮಗ. ಹೇಗೋ ಅವನನ್ನು ಕಾಪಾಡಿಕೊಂಡ್ರೆ ಮಾತ್ರೆ ಬೇಕು ಎಂದು ಕನವರಿಸುತ್ತಿದ್ದನಂತೆ. ಅವನನ್ನು ಆಸ್ಪತ್ರೆಗೆ ಸೇರಿಸಿದಾಗ ಡಾಕ್ಟರ್ ಸಲಹೆ ಪ್ರಕಾರ ಅವನನ್ನು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಸೇರಿಸಿದರು ಎಂದರು. ಯಾವ ಮಾತ್ರೆ ಅದು ಎಂದು ಅವರಲ್ಲಿ ಕೇಳಿದಾಗ ಒಂದು ಮಾತ್ರೆಯ ಕವರನ್ನು ತಂದುಕೊಟ್ಟರು. ನಾನು ಅದನ್ನು ಪಡೆದುಕೊಂಡು ಶರಣ್ನ ಡಾಕ್ಟ್ರನ್ನು ಭೇಟಿ ಮಾಡಿದೆ. ಅವರು ನನ್ನ ಫ್ರೆಂಡ್, ಸೊ ವಿಷಯ ತಿಳಿದುಕೊಳ್ಳಲು ಅನುಕೂಲವಾಯಿತು. ಅವರು ಹೇಳಿದ ಪ್ರಕಾರ ಆ ಮಾತ್ರೆ ಮೆಂಟಲ್ ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಅಂತ ಹೇಳಿ ನಂಬಿಸಿ ಅವರಿಗೆ ನೀಡಿ ಅವರನ್ನು ಅವರ ಅರಿವಿಲ್ಲದೆ ಡ್ರಗ್ಸ್ಗೆ ಅಡಿಕ್ಟ್ ಆಗುವಂತೆ ಮಾಡಿದ್ದಾರೆ. ಈ ಡ್ರಗ್ಸ್ ನಮ್ಮ ಶರೀರದಲ್ಲಿ ಸೇರಿದೆ ಎಂದು ತಿಳಿಯಲು ಕನಿಷ್ಠ 1 ವರ್ಷದ ಸಮಯವಾದರೂ ಬೇಕು. ಇನ್ನೊಂದು ಆಶ್ಚರ್ಯ ಏನಂದರೆ, ಡ್ರಗ್ಸ್ ಶರೀರವನ್ನು ಪ್ರವೇಶಿಸಿದ ದಿನದಿಂದ ಅದು ಅವರ ಮೆದುಳನ್ನು ಬಾಧಿಸಿ ನೆನಪಿನ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಡ್ರಗ್ಸ್ ತೆಗೆದುಕೊಳ್ಳಲು ಪ್ರಾರಂಭಿಸಿದ ಕೆಲವು ನಿಮಿಷ ಅಥವಾ ಗಂಟೆಗಳಿಂದ ಈಗಿನವರೆಗೆ ಇರುವ ವಿಷಯಗಳು ನೆನಪಲ್ಲಿ ಇರುವುದಿಲ್ಲ ಎಂದರು. ಮನೆಗೆ ಬಂದು ಯೋಚಿಸಿದ ನನಗೆ ಮೀರಾ ನೆನಪಾದಳು. ಮೀರಾಳ ವಿಷಯವು ಇದೇ ರೀತಿ ಇತ್ತು. ಆಮೇಲೊಂದಿನ ನಮ್ಮ ಕಾಲೇಜಲ್ಲಿ ನನ್ನ ಕಣ್ಣಾರೆ ನೋಡಿದೆ. ಒಬ್ಬ ಸ್ಟೂಡೆಂಟ್ ತಲೆ ಮೇಲೆ ಕೈಯಿಟ್ಟು ಕುಳಿತಾಗ ಅವನ ಪಕ್ಕದಲ್ಲಿ ಬಂದು ಕುಳಿತ ಇನ್ನೊಬ್ಬ ಸ್ಟೂಡೆಂಟ್ ಅವನಿಗೆ ಏನೋ ನೀಡುವುದು. ಅದನ್ನು ದೂರದಲ್ಲಿ ಬೈನಾಕುಲರ್ ಮೂಲಕ ನೋಡಿದಾಗ ಅದೇ ಮಾತ್ರೆ ಎಂದು ತಿಳಿಯಿತು. ಅವನನ್ನು ಫಾಲೋ ಮಾಡ್ತಾ ಹೋದ ನನಗೆ ಆ ಡ್ರಗ್ಸ್ ಸಪ್ಲೈ ಮಾಡುವವರು ಯಾರೆಂದು ತಿಳಿಯಿತು. ಅವರನ್ನು ಅರೆಸ್ಟ್ ಮಾಡಿ ಆ ಸ್ಟೂಡೆಂಟನ್ನು ನನ್ನ ಪರ್ಸ್ನಲ್ ಕಸ್ಟಡಿಯಲ್ಲಿ ಇಟ್ಟಿದ್ದೆ. ಯಾರವನು? ಆಕಾಶ್. ವಾಟ್? ಹೌದು ಶಿವಿ, ಅವನು ಬೇರೆ ಯಾರೂ ಅಲ್ಲ, ಆಕಾಶ್. ತನ್ನ ತಂದೆಯ ಸಾವಿಗೆ ಸೇಡು ತೀರಿಸಲು ಬಯಸಿದವನಿಗೆ ಇಡೀ ದೇಶ ಹಾಗೂ ಪೊಲೀಸ್ ಇಲಾಖೆ ಶತ್ರುಗಳಾಗಿದ್ದರು. ಅದಕ್ಕೆ ಇಂಥ ಕೆಲಸ ಮಾಡ್ದ. ಮೀರಾಗೆ ಅವತ್ತು ಅದೇ ಡ್ರಗ್ ಇಂಜೆಕ್ಟ್ ಮಾಡಿದ್ದ. ಅಯ್ಯೋ, ಯಾರನ್ನು ನಂಬೋದು ಈ ಕಾಲದಲ್ಲಿ. ಡೋಂಟ್ ವರಿ, ಇವಾಗೆಲ್ಲ ಸರಿಯಾಯಿತು ಅಲ್ವಾ? ಆಮೇಲೆ
ಲೆಕ್ಚರರ್ ಕೆಲಸಕ್ಕೆ ರಿಸೈನ್ ಮಾಡಿ ನನ್ನ ನಿಜವಾದ ಕರ್ತವ್ಯಕ್ಕೆ ಹಾಜರಾದೆ. ವಾವ್, ಅಂದರೆ ನೀನು ಅಲ್ಲಲ್ಲ ನೀವು ಪೊಲೀಸ್. ಎಷ್ಟು ಖುಷಿಯಾಗ್ತಿದೆ ಗೊತ್ತಾ. ಹಿಂದೆ ಸಿನಿಮಾಗಳಲ್ಲಿ ಹೀರೋಗಳು ಪೊಲೀಸ್ ಯೂನಿಫಾರ್ಮ್ ಹಾಕಿ ಬಂದಾಗ, ಫೈಟ್ ಮಾಡಿದಾಗ, ಅನ್ಯಾಯದ ವಿರುದ್ಧ ಹೋರಾಡಿದಾಗ ನನಗೂ ಇದೇ ಥರ ಹುಡುಗ ಗಂಡ ಆಗಿ ಸಿಗಬೇಕು ಅನ್ನಿಸ್ತಿತ್ತು. ಇವತ್ತು ನಿಜವಾಯಿತು ಎಂದು ಎದ್ದು ನಿಂತು ಅವನಿಗೆ ಸಲ್ಯೂಟ್ ಮಾಡಿದಳು. ಅವಳ ಕಣ್ಣಲ್ಲಿ ಅವನ ಬಗೆಗಿನ ಪ್ರೀತಿ ಹಾಗೂ ಗೌರವವನ್ನು ನೋಡಿ ಅವನು ಖುಷಿಪಟ್ಟನು. ಬೆಳಗ್ಗೆ ಎಚ್ಚರವಾದಾಗ ಚೇತುವಿನ ತೋಳಲ್ಲಿ ಬಂದಿಯಾಗಿದ್ದು ಅರಿವಿಗೆ ಬಂದು ಸಣ್ಣಗೆ ಮುಗುಳ್ನಕ್ಕವಳು ಮೆಲ್ಲನೆ ಎದ್ದು ಫ್ರೆಶ್ ಆಗಿ ಬಂದಳು. ಆಗ ನೆನಪಾಯಿತು ಅವಳಿಗೆ ತಾವು ಇಂದು ಮೈಸೂರಿಗೆ ಹೋಗಬೇಕು ಎಂದು. ದಿಶಾ ಕೂಡ ಜೊತೆಯಲ್ಲಿ ಬರುತ್ತಾಳೆ ಎಂದು ತಿಳಿದವಳಿಗೆ ಸ್ವಲ್ಪ ಸಂಕಟವಾದರೂ ಅವಳು ಜೊತೆಯಲ್ಲಿ ಬಂದರೆ ತನ್ನ ಕಾರ್ಯ ಸುಲಭವಾಗುವುದು ಎಂದುಕೊಂಡು ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು. ಅದೇ ಸಮಯಕ್ಕೆ ಸರಿಯಾಗಿ ಅವಳ ಮೊಬೈಲ್ ರಿಂಗಣಿಸಿತು. ತನು ಕರೆ ಮಾಡಿ ಭೇಟಿಯಾಗಬೇಕೆಂದು ಹೇಳಿದಳು. ತಕ್ಷಣ ತನ್ನ ಅತ್ತೆಗೆ ವಿಷಯ ತಿಳಿಸಿ ಅಲ್ಲಿಂದ ಹೊರಟಳು. ಮುಂದುವರಿಯುವುದು